ಗೊಬ್ಬರ ಆಯಿತು, ಈಗ ಬಿತ್ತನೆ ಬೀಜಕ್ಕಾಗಿ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೊಬ್ಬರಕ್ಕೋಸ್ಕರ ರೈತರು ಯಾವ ರೀತಿ ಪರದಾಟವನ್ನ ನಡೆಸಿದ್ರು ಅನ್ನೋದನ್ನ ನೋಡಿದ್ವಿ. ಇದೀಗ ಬಿತ್ತನೆ ಬೀಜಕ್ಕೆ ಪರದಾಟ. ಹಾವೇರಿ ಕೃಷಿ ಕೇಂದ್ರದಲ್ಲಿ ರೈತರ ನೂಕುನುಗ್ಗಲು. ಎರಡನೇ ದಿನವೂ ಬಿತ್ತನೆ ಬೀಜಕ್ಕಾಗಿ ರೈತರು ಮುಗಿಬಿದ್ದಿದ್ದಾರೆ. ಸೋಯಾಬೀನ್, ಶೇಂಗಾ, ಕಡಲೆ ಬಿತ್ತನೆ ಬೀಜಕ್ಕೋಸ್ಕರ ರೈತರು ಹರಸಾಹಸ ಪಡುತ್ತಿದ್ದಾರೆ. ರೈತರಿಗೆ ಕೂಪನ್ ಕೊಟ್ಟು ನಾಳೆ ಬನ್ನಿ ಅಂತ ಅಧಿಕಾರಿಗಳು ಕಳಿಸ್ತಾ ಇದ್ದಾರಂತೆ. ಕೃಷಿ ಇಲಾಖೆ ಅಧಿಕಾರಿಗಳ ನಡೆಗೆ ಹಾವೇರಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 8 ದಿನ ಆದರೂ ಕೂಡ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ಅಂತ ರೈತರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ರೈತರು ನಿಂತಿದ್ದಾರೆ ಅಂತ ಹೇಳಿ. ಬಿತ್ತನೆ ಬೀಜಕ್ಕೋಸ್ಕರ ಕಾಯ್ತಿದ್ದಾರೆ. 8 ದಿನ ಕಳಿತು, ನಮ್ಗೆ ಬೇಕಾದಂತಹ ಬಿತ್ತನೆ ಬೀಜ ಸಿಗ್ತಾ ಇಲ್ಲ, ಅಧಿಕಾರಿಗಳು ಟೈಮ್ ಕೊಟ್ಟು ಕಳಿಸ್ತಾರೆ, ಹಿಂಗೆ ಆದರೆ ಹೇಗೆ ಅಂತ ಹೇಳಿ ರೈತರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅದೇ ಏನಂತಂದರೆ ಸೋಯಾಬೀನ್ ಬಿತ್ತನೆಗೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ರೈತರು ಮುಂದೆ ಬಂದಿದ್ದಾರೆ. ಸೋಯಾಬೀನ್ಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ನಮ್ಮಲ್ಲಿ ಈಗ ಇಲ್ಲಿ ಹಾವೇರಿ ರೈತ ಸಂಪರ್ಕ ಕೇಂದ್ರದಲ್ಲೇ 4300 ಬ್ಯಾಗ್ ಸೋಯಾಬೀನ್ ಇದೆ. ಅದರಲ್ಲಿ ನಿನ್ನೆ 1000 ಬ್ಯಾಗಷ್ಟು ನಿನ್ನೆ ಮಾರಾಟ ಆಗಿದೆ. ಸುಮಾರು 800 ಜನಕ್ಕೆ ರೈತರಿಗೆ ನಾವು ನಿನ್ನೆ ಕೊಟ್ಟಿದ್ದೀವಿ. ಇನ್ನೂ 3300 ಬ್ಯಾಗಷ್ಟು ನಮಗೆ ಸೋಯಾಬೀನ್ ಬಿತ್ತನೆ ಬೀಜ ಇದೆ. ಇನ್ನೂ 4 ದಿನಕ್ಕಾಗಷ್ಟು ಸ್ಟಾಕ್ ನಮ್ಮ ಹತ್ರ ಆಲ್ರೆಡಿ ಇವತ್ತೇ ಇದೆ. ಮತ್ತು ಖಾಲಿ ಆದಂಗೆ ನಮಗೆ ಮತ್ತೆ ಸ್ಟಾಕ್ ಬರುತ್ತೆ. ಹಾಗೆ ಸೋಯಾಬೀನ್ ಬಿತ್ತನೆ ಬೀಜಕ್ಕೆ ಏನು ಸಮಸ್ಯೆ ಇಲ್ಲ. ರೈತರು ಸ್ವಲ್ಪ ಸಾವಧಾನವಾಗಿ ಸರತಿ ಸಾಲಿನಲ್ಲಿ ಬಂದು ತಗೋಬೇಕು ಅಂತ ನಾವು ಕೋರ್ತೀವಿ. ಇವತ್ತು ಒಂದು ಹೆಚ್ಚುವರಿ ಕೌಂಟ್ರ್ ಮಾಡಿ ಆ ಹೆಚ್ಚುವರಿ ಕೌಂಟ್ರ್ ಮೂಲಕನೂ ಸಹ ನಾವು ರೈತರಿಗೆ ಕೊಡ್ತೀವಿ. ಈ ರೈತರಿಗೆ ಪೊಲೀಸ್ ಸಹಾಯದಿಂದ ನಾವು ಕೂಪನ್ ಕೊಡೋದ್ರ ಮೂಲಕ ನಾವು ಹೆಚ್ಚು ಏನು ಹೇಳಕ್ಕೆ ಬರೋಲ್ಲ ಸರ್. ಏನ್ರಿ ರೈತರೆಲ್ಲ ಎಲ್ಲ ಕ್ಯೂ ನಿಂತಾರ. ಇನ್ನೇನು ಭಾಳ ಬೀಜ ಇಲ್ಲ, ಇನ್ನೊಂದು ಸ್ವಲ್ಪ ಐತಿ, ಕೇಳಿದ್ರೆ ಮತ್ತೆ ಬರ್ತೈತಿ ಅಂತಾರೆ. ಏನೈತೆ ಒಟ್ಟು ನೆಚ್ಚಿಗೆ ಇಲ್ರಿ ಬೀಜ ಹೋಯೋ ಮಟನ. ಹೌದು ಸರ್, ಅವ್ರು ಹೇಳ್ತಾರೆ ಈಗ ರೈತರು ಹೊಲ ಫಲ ಹೊಡ್ಕೋದ್ಬಿಟ್ಟು ಒಂದು ಪ್ಯಾಕೆಟ್ಗೆ 4-5 ದಿವ್ಸಕ್ಕೆ ಇಲ್ಲೇ ನಿಲ್ಲಕ್ಕಾಕತ್ರಿ. ಮತ್ತು ಅವ್ರಿಗೆ ಟೈಮ್ ಸರಿ ಕಾಳು ಕೊಟ್ಟರೆ ಹೋಗಿ ಬಿತ್ತಿಗೆ ಹೊಲ ಫಲ ಹದ ಮಾಡ್ಕೊಂಡು ಹೋಗಿ ಬಿತ್ತನೆ ಮಾಡ್ಕೊಂತಾರೆ. ಈಗ ಹೊಲ ಹೊಡ್ಲಂಗೆ ಬಂದು ಇಲ್ಲೇ ನಿಂತ್ಕೊಂಡು 4 ದಿವ್ಸ ನಿಂತ್ಕೊಂಡ್ರೆ ಅಲ್ಲಿ ಹದ ಪದ ಹೊಲ ಫಲ ಹೆಂಗೆ ಹೊಡ್ಕೋಬೇಕ್ರಿ? ಅದ್ರ ಸಂಬಂಧ ಎಲ್ಲರೂ ಬಂದು ನಿಂತ್ಕೊಂಡಾರ. ಈಗ 2 ಕೌಂಟ್ರ್ ಮಾಡಕ್ಕೆ ನಿನ್ನೆ ಹೇಳಿದ್ರಿ ಸರ್. ನಿನ್ನೆ ಮಾಡಂತ ಹೇಳಿದ್ವಿ, ಮಾಡಿಲ್ಲ ಸರ್. ಈ ಕಾಳು ಇವತ್ತು ಬರ್ತೈತಿ, ಇವತ್ತು ಮಾಡ್ತೇವೆ ಅನ್ನೋ ಕುಂತಾರ. ಈ ಕುರಿತು ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಗಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಹಾವೇರಿ ಜಿಲ್ಲೆಗೆ ಮುಂಗಾರು ಎಂಟ್ರಿ ಕೊಡುತ್ತಿದ್ದಂತೆ ಹಾವೇರಿ ಜಿಲ್ಲೆಯ ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಭೂಮಿಯ ಹಸನ ಮಾಡಿ ಬಿತ್ತನೆ ಬೀಜಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ. ನಾನು ಹಾವೇರಿ ಜಿಲ್ಲೆಯ ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಿನ್ನೆಯಿಂದ ಕೃಷಿ ಕೇಂದ್ರಗಳಲ್ಲಿ ಬಿತ್ತನೆ ಬೀಜವನ್ನು ಕೊಡಲಾಗ್ತಾ ಇದೆ. ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಕಡಲೆ ಆಗಿರ್ಬೋದು. ಈಗ ಮೊದಲಿಗೆ ಬಿತ್ತನೆ ಮಾಡುವಂಥ ಬೀಜಗಳನ್ನು ನಿನ್ನೆಯಿಂದ ಜಿಲ್ಲೆಯಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಸಮರ್ಪಕವಾಗಿ ಸಿಗ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸಂಜೆ 7:30ವರೆಗೂ ಕಾದಂಥ ರೈತರು ಇಲ್ಲೇ ಮಲಗಿ ಇವತ್ತು ಮತ್ತೆ ಬೆಳಗಿನ ಜಾವದಿಂದ ಸರದಿ ಸಾಲಿನಲ್ಲಿ ನಿಂತು ಬೀಜಕ್ಕಾಗಿ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ನೂಕುನುಗ್ಗಲು ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಕೃಷಿ ಅಧಿಕಾರಿಗಳು ಹೇಳೋದಪ್ಪ ಏನಂದರೆ ರೈತಿಗೆ ಬೇಕಾದಂಥ ಬೀಜ ನಮ್ಮಲ್ಲಿ ದಾಸ್ತಾನಿದೆ, ದಯವಿಟ್ಟು ರೈತರು ಒಬ್ಬರ ಮೇಲೆ ಒಬ್ಬರು ಬಿದ್ದು ಗೊಂದಲ ಎಬ್ಬಿಸ್ಕೊಳ್ಬಾರ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರೋದು. ಆದರೆ ರೈತರು ಹೇಳೋದು ಏನಂತಂದರೆ ತಮಗೆ ಬೇಕಾದಂಥ ಕಂಪನಿಯ ಬೀಜ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂತಂದರೆ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಬೆಳೆ ಅಂದರೆ ಮೆಕ್ಕೆಜೋಳವನ್ನು ಈ ಬಾರಿ ರೈತರು ಕೈ ಬಿಟ್ಟಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಕಳೆದ ಬಾರಿ 1850 ಮೇಲೆ ಮೆಕ್ಕೆಜೋಳದ ಬೆಲೆ ಏರಲಿಲ್ಲ, ಜೊತೆಗೆ ಹಾನಿ ಕೂಡ ಆಯಿತು. ಹೀಗಾಗಿ ಮೆಕ್ಕೆಜೋಳವನ್ನು ಬೆಳೆದು ಕೈ ಸುಟ್ಟುಕೊಂಡಂಥ ರೈತರು ಈ ಬಾರಿ ಸೋಯಾಬೀನ್ಗೆ ಮೊರೆ ಹೋಗಿದ್ದಾರೆ. ಹಾಗಾಗಿ ಸೋಯಾಬೀನ್ಗೆ ಇಂಡೆಂಟ್ ಏನು ಕಳಿಸಿದ್ರು, ಬೇಡಿಕೆ ಏನು ಕಳಿಸಿದ್ರು, ಬೇಡಿಕೆಗಿಂತ ಜಾಸ್ತಿ ಬೇಕಾಗಿರುವಂಥ ಸಾಧ್ಯತೆ ಆಗಿದೆ. ಹೀಗಾಗಿ ರೈತರು ನಮಗೆ ಬೀಜ ಸಿಗುತ್ತಾ ಇಲ್ಲೋ ಅನ್ನುವಂಥ ಆತಂಕದಲ್ಲಿದ್ದಾರೆ. ಈಗ ಕೃಷಿ ಅಧಿಕಾರಿಗಳು ಹೇಳುವ ಪ್ರಕಾರ ಇನ್ನೂ 5,500 ಬ್ಯಾಗ್ಗಳು ನಮ್ಮ ಕಡೆಗಿದ್ದಾವೆ. 4 ದಿನಕ್ಕಾಗಷ್ಟು ದಾಸ್ತಾನುಗಳಿದೆ. ಹೀಗಾಗಿ ರೈತರು ಆತಂಕ ಪಡಬಾರ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಆದರೆ ರೈತರು ಆಕ್ರೋಶ ಏನು ಮಾಡ್ತಾ ಇರುವಂಥದ್ದು, ನಿನ್ನೆಯಿಂದನೂ ಕೂಡ ಸರದಿ ಸಾಲಿನಲ್ಲಿ ಕಾಯ್ತಾ ಇದ್ದೇವೆ, 2 ಕೌಂಟರ್ಗಳನ್ನು ಮಾಡಬೇಕು, ಜೊತೆಗೆ ನಮಗೆ ಬೇಕಾದಂಥ ಬ್ರ್ಯಾಂಡ್ ಬೀಜವನ್ನೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ
ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಏನು ಅವರಿಗೆ ಮುಖದಲ್ಲಿ ಮಂದಹಾಸ ಇತ್ತು, ಆದರೆ ಬೀಜ ಗೊಬ್ಬರ ಸಮರ್ಪಕವಾಗಿ ಸಿಗ್ತದೋ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆತಂಕಕ್ಕೆ ಒಳಗಾಗಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಮರ್ಪಕವಾದ ಬೀಜ ಗೊಬ್ಬರವನ್ನು ಕೊಡುವಂಥ ಅವಶ್ಯಕತೆ ಇದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರೈತರಿಗೆ ಬೇಕಾದಂಥ ರಸಗೊಬ್ಬರ ಮತ್ತು ಬೀಜವನ್ನು ವಿತರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.